ಇವತ್ತು ನಾನು ಒಂದು ಒಳ್ಳೆಯ ರೆಮಿಡಿಯನ್ನು ತಂದಿದ್ದೀನಿ. ಸೊ ಕಂಪ್ಲೀಟ್ ಬರೀ ಫೇಸ್ಗಷ್ಟೇ ಅಲ್ಲ, ಓವರ್ ಆಲ್ ಬಾಡಿಗೆ. ಸೊ ಓವರ್ ಆಲ್ ಬಾಡಿಯಲ್ಲಿನ ಸನ್ ಟ್ಯಾನನ್ನು ತೆಗೆದುಹಾಕೋದಕ್ಕೆ ಇವತ್ತು ನಾನು ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಸಿಂಪಲ್ ಆದ ರೆಮಿಡಿಯನ್ನು ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು, ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ. ಸನ್ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಟೊಮೆಟೊ ಪೇಸ್ಟ್, ಅಕ್ಕಿ ಹಿಟ್ಟು, ಕಾಫಿ ಪೌಡರ್, ನಿಂಬೆ ರಸ, ರೋಸ್ ವಾಟರ್. ಸೊ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡಿದ್ರಲ್ಲ ವೀಕ್ಷಕರೇ, ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ನಾರ್ಮಲ್ ಆದ ಟೊಮೆಟೊವನ್ನು ನಾನು ಸುಮ್ಮನೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ದಿನನಿತ್ಯ ನಾವು ಅಡುಗೆಗೆ ಅಂತ ಬಳಸುವಂಥ ಟೊಮೆಟೊವನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಟೊಮೆಟೊ ಪೇಸ್ಟನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಸೊ ಟೊಮೆಟೊ ಇಲ್ಲಿ ಯಾಕೆ ಬಳಸ್ತಾ ಇದ್ದೀನಿ ಅಂತಂದರೆ, ಇದರಲ್ಲಿ ಆ್ಯಂಟಿ ಬ್ಲೀಚಿಂಗ್ ಏಜೆಂಟ್ ಹೆಚ್ಚಾಗಿರೋದ್ರಿಂದ ಸೊ ಇದು ಕಂಪ್ಲೀಟಾಗಿ ನಮ್ಮ ಟ್ಯಾನ್ ಏನಿದೆಯಲ್ಲ ಅದನ್ನು ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಿಮ್ಗೆ ಎಲ್ಲರಿಗೂ ಗೊತ್ತಿರೋದಿಲ್ಲ, ಸೊ ಇದು ನ್ಯಾಚುರಲ್ ಸನ್ಸ್ಕ್ರೀನ್ ಕೂಡ ಹೌದು. ಸೊ ಇದು ಸನ್ಸ್ಕ್ರೀನ್ ರೀತಿ ನಿಮಗೆ ಕೆಲಸ ಮಾಡುತ್ತೆ. ಸೊ ಸನ್ನಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯ ಹಳೆಯ ಸನ್ ಟ್ಯಾನ್ಗಳಿದ್ರೂ ಕೂಡ, ಯಾವುದೇ ರೀತಿಯ ಟ್ಯಾನ್ಸ್ ಈ ಸನ್ ಬರ್ನ್ ಆಗಿದ್ರೂ ಕೂಡ ಹೋಗ್ಲಾಡ್ಸೋದಕ್ಕೆ ಟೊಮೆಟೊ ತುಂಬಾ ಉಪಯೋಗಕಾರಿ ಅಂತಲೇ ಹೇಳಬಹುದು. ಸೊ ಇದಕ್ಕೆ ನೆಕ್ಸ್ಟ್ ನಾನು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದೀನಿ. ಸೊ ನಿಮಗೆ ಓವರ್ ಆಲ್ ಬಾಡಿಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ನೀವು ಅಷ್ಟು ಮಾಡ್ಕೊಳ್ಬಹುದು. ಸೊ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿನಲ್ಲೂ ಕೂಡ ಆ್ಯಂಟಿ ಬ್ಲೀಚಿಂಗ್ ಏಜೆಂಟ್ ಹೆಚ್ಚಾಗಿರೋದ್ರಿಂದ ಇದು ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಏನಾದರೂ ಕಂಪ್ಲೀಟಾಗಿ ನಿಮ್ಮ ಸ್ಕಿನ್ನು ವೈಟ್ ಮಾಡೋದಕ್ಕೆ ಈ ಅಕ್ಕಿ ಹಿಟ್ಟು ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾನು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಕಾಫಿ ಪೌಡರ್ ಯಾಕೆ ಅಂತಂದರೆ ಇದು ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಹುದು. ನೆಕ್ಸ್ಟ್ ನಾನು ನಿಂಬೆ ರಸನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಿಂಬೆ ರಸ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಿಟ್ರಿಕ್ ಆ್ಯಸಿಡ್ ಇದೆ, ವಿಟಮಿನ್ ಸಿ ಇದೆ. ಆ್ಯಂಡ್ ಇದು ನಮ್ಮ ಸ್ಕಿನ್ ಮೇಲೆ ಡೀಪಾಗಿ ಹೋಗಿ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದೇ ರೀತಿಯ ಡಸ್ಟ್ಗಳಿದ್ರೆ ಅದನ್ನು ಕಂಪ್ಲೀಟಾಗಿ ಕ್ಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು. ಸೊ ಫೈನಲ್ ಆಗಿ ನಾನು ರೋಸ್ ವಾಟರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ರೋಸ್ ವಾಟರ್ ಕೂಡ ನ್ಯಾಚುರಲ್ ಕ್ಲೆನ್ಸರ್ ಅಂತ ಹೇಳಬಹುದು. ಆ್ಯಂಡ್ ರೋಸ್ ವಾಟರನ್ನು ನಮ್ಮ ಸ್ಕಿನ್ ಮೇಲೆ ನಾವು ಎಷ್ಟು ಸತಿ ಬಳಸಿದ್ರೂ ಕೂಡ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ನಾವು ಎಷ್ಟು ಸತಿ ಬಳಸ್ತೀವೋ ಅಷ್ಟು ಒಳ್ಳೆಯದು ಅಂತಲೇ ಹೇಳಬಹುದು. ಸೊ ಇವೆಲ್ಲವನ್ನು ಹಾಕಿ ಒಂದು ಪ್ಯಾಕ್ನ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾದ ಒಂದು ಸನ್ ಟ್ಯಾನ್ ಪ್ಯಾಕ್ ರೆಡಿ ಆಗಿದೆ. ಸೊ ಟೊಮ್ಯಾಟೊ ಸನ್ ಟ್ಯಾನ್ ಪ್ಯಾಕ್ ಅಂತ ಹೇಳ್ಬೋದು. ತುಂಬ ಕಡಿಮೆ ಖರ್ಚಿನಲ್ಲಿ ಟೊಮ್ಯಾಟೊ, ಅಕ್ಕಿ ಹಿಟ್ಟು ಆ್ಯಂಡ್ ಕಾಫಿ ಪೌಡರ್ ಇದೆಲ್ಲ ಸಾಮಾನ್ಯವಾಗಿ ನಮ್ಮ ಅಡುಗೆ ಮನೇಲಿ ಇದ್ದೇ ಇರುತ್ತೆ. ಸೊ ಸುಮ್ಮನೆ ನೀವೇನೋ ಅಡುಗೆ ಮಾಡ್ತಾ ಏನೋ ಕೆಲಸ ಮಾಡ್ತಾ ಜಸ್ಟ್ ಒಂದು ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡಿಕೊಂಡು ನೀವು ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಳ್ಬಹುದು. ಸೊ ನೀವು ಇದನ್ನು ಹಚ್ಚಿ ನೀವು ಒಂದು ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡಿ ನಂತರ ನೀವೇ ಡಿಫ್ರೆನ್ಸನ್ನು ನೋಡ್ತೀರಾ. ಒಂದೇ ಯೂಸ್ನಲ್ಲಿ ಒಂದು ಸ್ವಲ್ಪ ವಿಸಿಬಲ್ ರಿಸಲ್ಟನ್ನು ನೋಡ್ತೀರಾ. ಆ್ಯಂಡ್ ಒಂದು ಸತಿ ಯೂಸ್ ಮಾಡಿಬಿಟ್ಟು ಯಾವುದೇ ರೀತಿಯ ಸನ್ ಟ್ಯಾನ್ ಹೋಗಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಒಂದು 2 ರಿಂದ 3 ಸತಿ ಯೂಸ್ ಮಾಡಿ ನೋಡಿ, ಯಾವುದೇ ರೀತಿಯ ಸನ್ಬರ್ನ್ ಆಗಿದ್ರೂ ಕೂಡ ಕಂಪ್ಲೀಟಾಗಿ ಮಾಯ ಆಗಿರುತ್ತೆ.